ರಿವರ್ಸ್ ಆಗಿ ಅರ್ಥವನ್ನು ಮಾಡಿಕೊಳ್ಳಬೇಕು. ಖರೀದಿ ಮಾಡಿದರೆ ಒಳ್ಳೆಯದಾಗುತ್ತೆ ಅಲ್ಲ, ದಾನ ಧರ್ಮವನ್ನು ಮಾಡಿದರೆ ಅದು ಅಭಿವೃದ್ಧಿಯನ್ನು ಯಶಸ್ಸನ್ನು ಕೊಡುತ್ತೆ ಅನ್ನತಕ್ಕಂಥದ್ದೇ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಅಕ್ಷಯ ತದಿಗೆಯ ಆಚರಣೆ ಬಗ್ಗೆ ಹೇಳಿರ್ತಕ್ಕಂಥದ್ದು. ಯಾವುದೇ ಖರೀದಿ ಮಾಡಿದ್ರೆ ನೀವು ದವಸ ಧಾನ್ಯಗಳಿರ್ಬೋದು, ಯಾವ ವಾಹನ ಇರ್ಬೋದು, ಅದಕ್ಕೆಲ್ಲ ಒಳ್ಳೆಯ ದಿವಸ. ನೀವು ಯಾವುದೋ ಒಂದು ಶುಭ ಕಾರ್ಯ ದೇವರ ಕೆಲಸವನ್ನು ಮಾಡಬೇಕಾದರೆ ತಿಥಿ ವಾರ ನಕ್ಷತ್ರ ಇವತ್ತಿನ ದಿವಸ ಅಕ್ಷಯ ತದಿಗೆ ದಿವಸ ನೀವು ನೋಡತಕ್ಕಂಥ ಅಗತ್ಯ ಇಲ್ಲ. ಗೃಹ ಪ್ರವೇಶ ಮಾಡ್ಬೋದು, ವಾಹನ ಖರೀದಿ ಮಾಡ್ಬೋದು, ಅದಕ್ಕೆ ಒಳ್ಳೆಯ ದಿವಸವೇ ಹೊರತು ಅದನ್ನು ನಾವು ಖರೀದಿ ಮಾಡಿ ಮನೆಗೆ ತಂದರೆ ಅದು ನಮಗೆ ಅಕ್ಷಯ ಆಗುತ್ತೆ, 2 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಅರ್ಥ ಅಲ್ಲ. ಅದರಿಂದ ಇದು ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ ಈ ಸಮಯದಲ್ಲಿ ನಾವು ಏನೇ ಮಾಡಿದರೂ ನಮಗೆ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ಅರ್ಥ. ಜೊತೆಯಲ್ಲಿ ಏನು ಮಾಡಬೇಕು ಅಂತ ನಾವು ತಿಳಿದುಕೊಳ್ಳಬೇಕು. ನಮಗನ್ಸಿದ್ದೆಲ್ಲ ನಾವು ಮಾಡಿದರೆ ಅದು ಅಕ್ಷಯ ಪುಣ್ಯ ಫಲವನ್ನು ಕೊಡತಕ್ಕಂಥದ್ದಲ್ಲ. ನಾವು ಯಾವುದು ಧರ್ಮಕ್ಕೆ ವಿರೋಧ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೀವೋ ಅದು ಮಾತ್ರ ನಮಗೆ ಅಕ್ಷಯವಾದಂತಹ ಪುಣ್ಯ ಫಲವನ್ನು ಕೊಡುತ್ತೆ. ಅಂದರೆ ಯಾವುದು ಕೆಟ್ಟ ಕೆಲಸವನ್ನು ಮಾಡಿಕೊಂಡು ಇರ್ತಾರೆ, ಅವರಿಗೆ ಬೇಕಾದಷ್ಟು ಹಣಕಾಸು ಕೂಡ ಇರುತ್ತೆ, ಅಂಥವರು ಚಿನ್ನವನ್ನು ಖರೀದಿ ಮಾಡಿಬಿಟ್ರೆ ಅವರಿಗೆ ಅದೆಲ್ಲ ಇನ್ನೂ ಅದು ದುಪ್ಪಟ್ಟು ಆದರೆ, ಅದು ಅಕ್ಷಯ ಆದರೆ ಇನ್ನೂ ಕೆಟ್ಟ ಕೆಲಸಗಳಿಗೆ ಪ್ರೇರಣೆಯನ್ನು ಕೊಡುತ್ತೆ ಅಂತಹ ಸಂಪತ್ತು. ಈ ರೀತಿಯಾಗಿ ನಮ್ಮ ಧರ್ಮ ಹೇಳಿಲ್ಲ. ಅದರಿಂದ ನೀವು ದವಸ ಧಾನ್ಯವನ್ನು ದಾನ ಧರ್ಮವನ್ನು ಮಾಡತಕ್ಕ ಜವೆ ಗೋಧಿಯನ್ನು ಅಥವಾ ಗೋಧಿಯನ್ನು, ಕಡಲೆಕಾಳನ್ನು ದಾನವಾಗಿ ಕೊಡತಕ್ಕಂಥದ್ದು, ಮೊಸರನ್ನವನ್ನು ನೀವು ದಾನವಾಗಿ ಈ ದಿವಸ ಅಕ್ಷಯ ತದಿಗೆಯ ದಿವಸ ಅನ್ನದಾನವನ್ನು ಮಾಡಿದರೆ ವಿಶೇಷವಾದಂತಹ ಫಲ ಇದೆ. ಅದರಲ್ಲೂ ಮೊಸರನ್ನವನ್ನು ಕೊಟ್ಟರೆ ವಿಶೇಷವಾದಂತಹ ಫಲ ಇದೆ ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಬೇಸಿಗೆ ಕಾಲ, ನೀವು ಎಷ್ಟು ತಣ್ಣಗಿದ್ರೆ ಅಷ್ಟು ಒಳ್ಳೆಯದು. ಅದರಿಂದ ನೀರಿನ ದಾನವನ್ನು ಮಾಡಬೇಕು, ಮಜ್ಜಿಗೆಯನ್ನು ನಾವು ಕೊಡಬೇಕು, ದವಸ ಧಾನ್ಯಗಳನ್ನು ದಾನವಾಗಿ ಕೊಡಬೇಕು. ಮನೆಯನ್ನು ಶುಚಿಗೊಳಿಸ್ತಕ್ಕಂತಹ ಪೊರಿಕೆಯನ್ನು ದಾನವಾಗಿ ಕೊಡುವುದಿಲ್ಲ, ಅವತ್ತು ತರತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಮನೆಯೆಲ್ಲ ಮನಸ್ಸು ಮನೆ ಎಲ್ಲ ಶುಚಿಯಾಗಿರಲಿ ಅಂತ ಹೇಳಿ ಅರ್ಥ. ಅದರಿಂದ ಪೊರಿಕೆ ದಾನ ಅಥವಾ ಮನೆಗೆ ಪೊರಿಕೆ ತರತಕ್ಕಂಥದ್ದು ಇದೆಲ್ಲ ಇದೆಯಲ್ಲ, ಇದೆಲ್ಲ ಮೂಢನಂಬಿಕೆ. ನಂಬಿಕೆ ಇರಬೇಕು, ಮೂಢನಂಬಿಕೆ ನಮ್ಮ ಧರ್ಮದಲ್ಲಿ ಆಚರಣೆಯನ್ನು ಮಾಡಬಾರದು. ಅನುಕರಣೆ ಇರಬೇಕು, ಅಂಧಾನುಕರಣೆ ಅನ್ನತಕ್ಕಂಥದ್ದು ಇರಬಾರದು. ಅದರಿಂದ ಧರ್ಮಶಾಸ್ತ್ರದಲ್ಲಿ ಪುರಾಣದಲ್ಲಿ ಯಾವ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ತಿಳಿದುಕೊಂಡು ನಾವು ಅದೇ ರೀತಿ ಆಚರಣೆ ಮಾಡತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಆದ್ದರಿಂದ ಜಪ, ಹೋಮ, ದಾನ ಧರ್ಮಗಳು, ಆ ಮೂಲಕ ಸತ್ ಕಥೆಗಳು, ಭಜನೆಗಳನ್ನು, ಇಂತಹದ್ದನ್ನು ನಾವು ದೇವರ ಧ್ಯಾನದಲ್ಲಿ ಎಷ್ಟಿದ್ದರೆ ಅಷ್ಟು ಮನಸ್ಸು ಶುದ್ಧಿಯಾಗುತ್ತೆ. ಮನಸ್ಸು ಶುದ್ಧಿಯಾದರೆ ನಾವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲೆಲ್ಲ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಅದನ್ನು ಈ ರೀತಿಯಾಗಿ ನಾವು ಅರ್ಥಪೂರ್ಣವಾಗಿ ಅಕ್ಷಯ ತದಿಗೆಯನ್ನು ಆಚರಿಸಬೇಕಾಗುತ್ತೆ. ಗುರುಜಿ,